ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಗೋವಿನಹಳ್ಳಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಗೌತಮ ಬುದ್ಧ ಹಾಗೂ ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಣ್ಯರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಾರ್ಗವನ್ನ ತಿಳಿಸಿಕೊಟ್ಟ ದಾರ್ಶನಿಕ ಭಗವಾನ್ ಗೌತಮ ಬುದ್ಧನು ಕಂಡುಹಿಡಿದ ವಿಪಶ್ಯನ ಧ್ಯಾನ ಮಾರ್ಗವು ದುಃಖ ಮತ್ತು ಪಾಪ ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ. ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು ಮಾತನಾಡಿ, ಬಸವಣ್ಣನವರು ಕಾಯಕವೇ ಕೈಲಾಸ ಎನ್ನುವ ಮೂಲಕ ದುಡಿದು ತಿನ್ನುವ ಶಕ್ತಿಯನ್ನು ಕೊಟ್ಟ ಮಹಾನಾಯಕ. ಬುದ್ಧ ಶಾಂತಿ, ಸತ್ಯ, ಅಹಿಂಸೆ, ತ್ಯಾಗ ಹೀಗೆ ಇನ್ನಿತರ ಎಲ್ಲ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸಿಕೊಟ್ಟ ಮಹಾನ್ ಜ್ಞಾನಿ. ಬಹಳ ವಿಶೇಷವಾಗಿ ನಾನು ಈ ಕ್ಷೇತ್ರದ ಶಾಸಕನಾಗಿದ್ದೇನೆ ಎಂದರೆ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ ಕಾರಣ ಎಂದರು. 12ನೇ ಶತಮಾನದ ಬಸವಣ್ಣ ಇವತ್ತು ನಿಜವಾಗ್ಲೂ ಸಹ ಒಂದು ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಂತಹ ಬಸವಣ್ಣವರು ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತೀನಿ. ಅದರ ಜೊತೆಯಲ್ಲಿ ಬುದ್ಧ ಅವರು ಶಾಂತಿಯನ್ನ ಕಾಪಾಡ್ತಕ್ಕಂಥದ್ದು, ಅಹಿಂಸೆಯನ್ನ ತಡಿತಕ್ಕಂಥದ್ದು, ಎಲ್ಲ ವಿಚಾರಧಾರೆಗಳನ್ನ ವಿಶೇಷವಾಗಿ ಸಮಾಜಕ್ಕೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಬುದ್ಧ ಅವರು ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ನಾನು ಶಾಸಕನಾಗಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಈ ಸಮಾಜಕ್ಕೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಯಾವುದೇ ಇದಿಲ್ದಂಗೆ ಹೇಳ್ತೀನಿ. ಬಸವಣ್ಣನವರ ಆಶೀರ್ವಾದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ಇವತ್ತು ನಾನು ಈ ಕ್ಷೇತ್ರದ ಶಾಸಕನಾಗಿದ್ದೀನಿ. ವಕೀಲರಾದ ಅನಿಲ್ ಕುಮಾರ್ ಅವರು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ನೀಡಿದ್ದು, ಇಂದಿನ ದಿನದಲ್ಲಿ ಹಿಂದುಳಿದ ಜನಾಂಗ ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆಯಲು ಸಂವಿಧಾನ ಕಾರಣವಾಗಿದೆ. ಆದ್ದರಿಂದ ನಾವು ಸಂವಿಧಾನವನ್ನ ಸಮರ್ಪಕವಾಗಿ ಬಳಸಿಕೊಳ್ಳಬೇಕಿದೆ ಎಂದರು. ಜೀವನದಲ್ಲಿ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಗುರುಗಳು ಪ್ರತಿಯೊಂದು ಬೀದಿಗೂ ಕೂಡ ಮಹಾಪುರುಷರ ಹೆಸರಿಟ್ಟಿದ್ದಾರೆ. ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸ ನೀಡ್ತಾರೆ. ಇವತ್ತು ಅವ್ರ ಶಾಲೆ ಇದೆ, ಶಾಲೆಯಲ್ಲೂ ಕೂಡ ಉಚಿತವಾದ ಶಿಕ್ಷಣ ಕೊಡ್ತಾರೆ. ಅಂತ ಗುರುಗಳು ಈ ಊರಿಗೆ ಬನ್ನಿ ಅಂದ್ರೆ ಇವತ್ತು ಅವ್ರ ಮುಂದೆ ನೋಡ್ತೀರಂದ್ರೆ ನೀವೇ ಪಾವನರು. ಎಷ್ಟೇ ಜನ ಇರ್ಬೋದು, ನಾವು ಎಲ್ಲಿಂದ ಹೋದ್ರು ಕೂಡ ಗುರುಗಳು ಟೈಮ್ ಸಿಗಲ್ಲ. ಅಂತರಲ್ಲಿ ಇವತ್ತು ಬಂದು ಕಾರ್ಯಕ್ರಮ ನಮ್ಮ ಜೊತೆಗಿದ್ದಾರೆ. ಉದ್ಯಮಿ ಗ್ರಾನೇಟ್ ರಾಜಶೇಖರ್ ಅವರು ಮಾತನಾಡಿ, ಯಾವುದೇ ಸಮಾಜದಲ್ಲಿ ಒಂದಿಬ್ಬರ ಮನಸ್ಥಿತಿ ಬದಲಾದರೆ ಇಡೀ ಸಮಾಜ ಬದಲಾವಣೆಯನ್ನ ಹೊಂದಲು ಸಾಧ್ಯವಿಲ್ಲ. ಇಡೀ ಸಮುದಾಯವೇ ಬದಲಾವಣೆಯತ್ತ ಹೆಜ್ಜೆ ಹಾಕಿದರೆ ಸರ್ವರ ಏಳಿಗೆ ಖಂಡಿತ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಚಿಂತನೆ ಸದಾ ನಮ್ಮೆಲ್ಲರಿಗೂ ಉತ್ತಮ ಮಾರ್ಗದರ್ಶಿ ಎಂದರು. ಉಳಿಸ್ಕೊಂಡ್ರದ್ದು ಬಹಳ ಸಂತೋಷ ಆಗ್ತೈತೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಇವತ್ತ ಒಂದು ಕುಟುಂಬದವನು ಒಂದು ಗೃಹ ಪ್ರವೇಶ ಮಾಡಿರೆ ಅಥವಾ ಒಂದು ಮದುವೆ ಮಾಡಿರೆ 1,500 ಇಂದ 2,000 ಜನ ಸೇರ್ತೀರಿ ಸ್ವಾಮಿ. ನೀವು ಇವತ್ತ ಏನು 3 ಜನ ಇಡೀ ನಮ್ಮ ಭರತಖಂಡದಲ್ಲಿ ಜನಿಸಿ 140 ಕೋಟಿ ಜನಸಂಖ್ಯೆಗೆ ಧ್ವನಿಯಾದ್ರಲ್ಲ, ಇಡೀ ಮನೆನ ಬಿಟ್ಟು ಇಡೀ ಅವರ ಜೀವನನ ಸಾಗಿಸಿರಲ್ಲ, ಅವರ ಒಂದು ಜಯಂತಿಗೆ, ಅವರ ಒಂದು ಪ್ರತಿಮೆ ಅನಾವರಣಕ್ಕೆ ನೀವು ಬರಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಅಂದ್ರೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಸಾಲು ಮರದ ತಿಮ್ಮಕ್ಕ ಅವರ ಮಗ ಉಮೇಶ್ ಅವರು ಮಾತನಾಡಿ, ಅಸ್ಪೃಶ್ಯತೆಯ ಭಾವನೆ ಮೊದಲು ನಮ್ಮ ಮನಸ್ಸಿನಿಂದ ತೊಲಗಬೇಕು. ನಮ್ಮ ಮನಸ್ಸಿನೊಳಗೆ ಅಸ್ಪೃಶ್ಯರು ಎಂದು ಇದ್ದ ವರ್ಗ ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದೆ. ನಾವು ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದರೂ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ. ಮನುಷ್ಯರೇ ಮ್ಯಾನ್ ಹೋಲ್ಗಳಿಗೆ ಇಳಿಯುವ ಪರಿಸ್ಥಿತಿ ಈಗಲೂ ಚಾಲ್ತಿಯಲ್ಲಿದೆ ಎಂದು ದುಃಖ ವ್ಯಕ್ತಪಡಿಸಿದರು. ಮತ್ತೆ ಒಂದೊಂದು ಜಾತಿಗಳಿಗೆ ಸೀಮಿತ ಆಗ್ಬಿಟ್ಟಿರ್ತಾರೆ, ಒಂದೊಂದು ಧರ್ಮಗಳಿಗೆ ಸೀಮಿತ ಆಗ್ಬಿಟ್ಟಿರ್ತಾರೆ. ಆದ್ರೆ ನಮ್ಮ ನಿಜಗುಣಾನಂದ ಸ್ವಾಮೀಜಿಯವರು ಯಾವುದೇ ಒಂದು ಜಾತಿ, ಒಂದು ಧರ್ಮಕ್ಕೆ ಸೀಮಿತ ಆಗದೆ ಪ್ರತಿಯೊಬ್ಬರನ್ನ ಪ್ರೀತಿ ಮಾಡ್ತಾ, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡ್ತಾ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಇಲ್ಲಿ ಅಂತಂದ್ರೆ ತುಂಬಾ ಸಂತೋಷವಾಗಿ ಸರ್ವ ಜನಾಂಗದ ಶಾಂತಿಯುತ ಅಂತ ಹೇಳ್ತಾರೆ. ಕುವೆಂಪುರವರು ಒಂದು ಇದರಲ್ಲಿ ಹೇಳ್ಬೇಕಾದ್ರೆ, ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ ಭೇದ, ಮೇಲು ಕೀಳು ಭೇದ ಭಾವ ಇಲ್ದನೆ ಎಲ್ಲ ಸರ್ವತೋಮುಖವಾಗಿ ಕುಳಿತಿದ್ದೀವಿ. ಯಾಕೆ ಅಂತಂದ್ರೆ ಈ ದಿನ ಕುಳಿತಿರ್ಬೇಕ ಸಂದರ್ಭ ಯಾಕೆ ಅಂತಂದ್ರೆ ಇವೆಲ್ಲ ಕೊಟ್ಟಿರೋ ಭಿಕ್ಷೆ ನಮ್ಗೆ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ರವರು. ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರತಿಮೆ ಗೋವಿನಹಳ್ಳಿ ಗ್ರಾಮದಲ್ಲಿ 3 ಜನರ ಪ್ರತಿಮೆಯನ್ನು ಮಾಡಬೇಕು ಅಂತ ಅಂಬೇಡ್ಕರ್ ಯುವಕ ಸಂಘದ ಎಲ್ಲ ಬೀರಮ್ಮ ಸೇನಾನಿಗಳು
ಮಹೇಶ್ ಇರ್ಬೋದು, ಸುಪ್ರೀತ್, ನಮ್ಮ ಹೊಸದಾಗಿ ಆಗಿರುವಂಥ ಅಧ್ಯಕ್ಷರಾದಂಥ ಅಭಿಷೇಕ್ರವರು, ತಿಮ್ಮೇಶ್ರವರು, ಆಮೇಲೆ ಸತೀಶ್ ಅವರು, ಚಂದ್ರಶೇಖರ್ ಅವರು, ಲಕ್ಷ್ಮಣರವರು, ತುಂಬ ಜನ ಇದ್ದಾರೆ. ಎಲ್ಲರದ್ದು ಹೆಸರು ಸ್ವಲ್ಪ ಹೊತ್ತು ಮರ್ತೋಗ್ಬಿಡುತ್ತೆ. ಆಮೇಲೆ ಈಗಿರೋ ಚಿಕ್ಕ ಹುಡುಗರು ನಿಖಿತ್ ಇರ್ಬೋದು, ರೋಹಿತ್, ಪ್ರಣಾಮು ಎಲ್ಲ ಒಂದು ಹುಮ್ಮಸ್ಸಿನಿಂದ ಇವತ್ತು ಬುದ್ಧ ಬಸವಣ್ಣನ ಸ್ಟ್ಯಾಚ್ಯೂನ ಉದ್ಘಾಟನೆಯನ್ನು ನೆರವೇರಿಸ್ಕೊಟ್ಟಿದ್ದಾರೆ. ನಾವೇನು ಕುಗ್ಗೋದಿಲ್ಲ. ಇನ್ನೂ ಮುಂದಿನ ದಿನಗಳಲ್ಲಿ ಈ ಊರಿಗೆ ಏನು ಕೆಲಸ ಮಾಡ್ತೀವಿ. ನನ್ನ ಉಸಿರಿರೋವರೆಗೂ ಈ ಊರಿನ ಯುವಕರಿಗೆ, ಈ ಊರಿನ ನನ್ನ ಅಣ್ಣ ತಮ್ಮದರಿಗೆ ನಾನು ಯಾವುದೇ ಕೆಡುಕು ಬಯಸ್ತಲೇ ಅವ್ರ ಜೊತೆಯಾಗಿ ನಿಂತ್ಕೊಂಡು ಕೆಲಸ ಮಾಡ್ಕೊಳ್ತಾ ಹೋಗ್ತೀನಿ. ಇನ್ನು ಮುಂದೆ ಏನೇ ಸಮಸ್ಯೆ ಇರಲಿ ನಾವೆಲ್ಲ ಒಗ್ಗಟ್ಟಾಗಿ ಎದುರಿಸೋಣ. ಈ ಊರನ್ನ ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಅನ್ನೋದು ನಮ್ಮ ಛಲ ಇದೆ. ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಇವತ್ತು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ಗೋವಿನಹಳ್ಳಿಯಲ್ಲಿ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಈ ಗೋವಿನಹಳ್ಳಿ ಎಲ್ಲ ಅಂಬೇಡ್ಕರ್ ಯುವಕ ಸಂಘದ ಯುವಕರು ಸೇರಿ ಇವತ್ತು ಏನು ಬುದ್ಧ ಬಸವ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಉದ್ಘಾಟನೆಯನ್ನು ನಮ್ಮ ಎಲ್ಲರ ನಿಜಗುಣದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ಬಂತೇಜಿಗಳ ನೇತೃತ್ವದಲ್ಲಿ ಇಲ್ಲಿ ಬೇಲೂರು ಶಾಸಕರ ನೇತೃತ್ವದ ಎಲ್ಲ ಯುವಕರ ತಂಡ ಗೋವಿನಹಳ್ಳಿ ಅವರ ರವಿಯವರ ನೇತೃತ್ವದಲ್ಲಿ ಇವತ್ತು ಅದ್ಭುತವಾದ ಕಾರ್ಯಕ್ರಮ ನಡೆದಿದೆ. ಏನು ಈ ಒಂದು ದೇಶಕ್ಕೆ ಮತ್ತು ಈ ನಾಡಿಗೆ ಎಲ್ಲರೂ ಕೂಡ ಸಮಾನತೆ ಬಯಸಿದಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಿದೆ. ಇದಕ್ಕೋಸ್ಕರ ನಾವು ಚಿಕ್ಕಮಗಳೂರು ಜಿಲ್ಲೆಯಿಂದ, ಚಿಕ್ಕಮಗಳೂರು ನಗರದಿಂದ ಮತ್ತು ಮೂಡಿಗೆರೆಯಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿದೆ. ಈ ಗೋವಿನಹಳ್ಳಿ ಗ್ರಾಮ ಇಡೀ ರಾಜ್ಯಕ್ಕೆ ಮಾದರಿಯಾಗಿತ್ತು. ಮತ್ತು ಇನ್ನು ಮುಂದೆ ಈ ಗೋವಿನಹಳ್ಳಿಲಿ ಕೆಲವು ಮೂಢನಂಬಿಕೆಗಳಿಗಾಗಿರ್ಬೋದು ಅಥವಾ ಬೇರೆ ಏನು ಕೆಟ್ಟ ಅಭ್ಯಾಸಗಳಿಗಾಗಿರ್ಬೋದು ಯಾವುದೂ ಕೂಡ ಈ ಮಾದರಿ ಗ್ರಾಮದಲ್ಲಿ ಇಂಥ ಒಂದು ಯುವಕರನ್ನ ಒಂದು ಹುಟ್ಟಾಕಿದಂಥ ನಮ್ಮ ಗೋವಿನಹಳ್ಳಿ ರವಿ ಆಗಿರ್ಬೋದು ಅಥವಾ ಅವ್ರ ತಂಡ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇಂಥ ಒಂದು ಸ್ಟ್ಯಾಚ್ಯೂ ಆಗುತ್ತೆ ಅಂತಂದರೆ ಒಂದು ವ್ಯಕ್ತಿಯಿಂದ ಸಾಧ್ಯ ಆಗಲ್ಲ. ಅವ್ರಿಗೆ ಎಲ್ಲರೂ ಪುಷ್ ಮಾಡೋದ್ರಿಂದ ಇಂಥ ಒಂದು ಇದಾಗುತ್ತೆ. ಹಾಗಾಗಿ ಗೋವಿನಹಳ್ಳಿ ಗ್ರಾಮ ಒಳ್ಳೆ ಮಾದರಿ ಗ್ರಾಮ ಆಗಿದೆ. ಈ ಗ್ರಾಮದ ಹೆಸರು ಇನ್ನು ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಬುದ್ಧ ಬಸವಣ್ಣ ಅಂಬೇಡ್ಕರ್ ಆಶ್ರಯದಲ್ಲಿ ಇನ್ನೂ ಜಾಸ್ತಿ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಕೇಳ್ತಾ, ಗೋವಿನಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಸಂಘ ಗೋವಿನಹಳ್ಳಿ ಹುಡುಗರು ಹಾಗೂ ನಮ್ಮ ರವಿಯವರು ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಿ ಹೆಚ್ಚು ಕಾರ್ಯಕ್ರಮ ಹೆಚ್ಚು ಒತ್ತುವರಿ ಕೊಟ್ಕೊಂಡು ಕೆಲಸ ಮಾಡಿದ್ರು ಸಹ ಬಾಬಾ ಸಾಹೇಬರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅರಿವಿಲ್ದಲೇ ಇವತ್ತು ಕೆಲವರೆಲ್ಲ ಇನ್ಲೇಟ್ ಹೊಡೆದಿದ್ದಾರೆ. ಬಾಬಾ ಸಾಹೇಬರು ನಮಗೆ ಸಂವಿಧಾನ ಕೊಡುವಾಗ ಅವರ ಮನೆನ ಅವರ ಪ್ರಾಣನೇ ಮುಡಿಪಾಗಿಟ್ಟಿದ್ದಾರೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಒಳಗೆ ಕುತ್ಕೊಂಡು ಇದು ಮಾಡಿರೋದು ಭಾರಿ ಆಶ್ಚರ್ಯವಾದ ದಿನ. ಆದರೆ ಇವತ್ತು ಬಾಬಾ ಸಾಹೇಬ್ರವರ ಬುದ್ಧ ಬಸವಣ್ಣರವರ ಪ್ರತಿಮೆಗೆ ಈಗ ಗೋವಿನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡಿರೋದ್ರಿಂದ ತುಂಬ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯಗಳಿಗೆ ಹೊಂದಿಸ್ತಾ ಎಲ್ಲರಿಗೂ ಜೈ ಭೀಮ್ ಹೇಳ್ತಾ, ಈ ಪುತ್ಥಳಿ ಏನು ನಾವು ಇದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಈ ಪ್ರಯತ್ನದಿಂದ ಮುಂದಿನ ಯುವಕರಿಗೆ ಒಳ್ಳೆ ದಾರಿ ಆಗಬೇಕು. ಮುಂದಿನ ಪೀಳಿಗೆ ನಮ್ಮ ಊರಲ್ಲಿ ಈಗ ನಾವೇನೋ ಮುಂದುವರ್ಸ್ಕೊಂಡು ಹೋಗ್ತಿದ್ವಿ, ಪೀಳಿಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಇದು ಮಾಡಬೇಕು ಅಂತೇಳಿ ನಾನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಹಾಗೂ ನಮ್ಮ ರವಿಯಣ್ಣ ಆಗಲಿ, ನಮ್ಮ ಸಂಘಟಕರಾಗಲಿ, ನಮ್ಮ ಸಂಘದವ್ರು ಏನು ಸದಸ್ಯರಿದ್ದಾರೆ ಎಲ್ಲರೂ ಜೊತೆಗೂಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ದರಿಂದ ದಯಮಾಡಿ ಇನ್ನು ಮುಂದೆ ನಾವು ಇದಕ್ಕಿಂತಲೂ ಇನ್ನೂ ದೊಡ್ಡದಾಗಿ ಇನ್ನೂ ಬೆಳೆಸಬೇಕು ಇದನ್ನು ಅಂತ ಇದು ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನಮ್ಮೂರಿನ ಗೋವಿನಹಳ್ಳಿ ಗ್ರಾಮದಲ್ಲಿ 134ನೇ ಡಾಕ್ಟರ್ ಬಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ಜೊತೆಗೆ ಬುದ್ಧ ಮತ್ತು ಬಸವಣ್ಣವರ ಪುತ್ಥಳಿಯ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಗೋವಿನಹಳ್ಳಿ ಗ್ರಾಮಸ್ಥರಿಗೂ ಮತ್ತು ಬೇಲೂರು ಮತ್ತು ಹಾಸನ ಜಿಲ್ಲೆ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಇವರೆಲ್ಲ ಸಹಕಾರದಿಂದ ನಾವು ಇವತ್ತು ಈ ಒಂದು ಗೋವಿನಹಳ್ಳಿಯ ಒಂದು ಗ್ರಾಮವನ್ನು ಹಾಸನ ಜಿಲ್ಲೆಯಲ್ಲೇ ದಾರ್ಶನಿಕರ ಗ್ರಾಮ ಅನ್ನೋ ಒಂದು ಹೆಸರೊಂದಿಗೆ ಈ ಒಂದು ನಮ್ಮ ಗ್ರಾಮದ ಒಂದು ಹೆಸರನ್ನು ನಾವು ಇಡೀ ಹಾಸನ ಜಿಲ್ಲೆಗೆ ಕರ್ನಾಟಕದಾದ್ಯಂತ ನಾವು ಹೆಸರನ್ನು ಮಾಡಿದ್ದೀವಿ. ನಮ್ಮೂರು ದಾರ್ಶನಿಕರ ಗ್ರಾಮ ಅನ್ನೋದಕ್ಕೆ ಕಾರಣ ಏನಂದರೆ ಬುದ್ಧ ಬಸವ ಅಂಬೇಡ್ಕರ್ ಅವರು ನಮ್ಮೂರನ್ನ ನೆಲೆಸಿದ್ದಾರೆ. ಆ ಒಂದು ಕಾರಣದಿಂದ ದಾರ್ಶನಿಕ ಗ್ರಾಮವಾಗಿ ಜಿಲ್ಲಾದ್ಯಂತ ನಮ್ಮ ಊರು ಹೆಸರನ್ನು ಮಾಡ್ತಾಯಿದೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಆದರ್ಶ ತತ್ವಗಳನ್ನ ಪಾಲಿಸ್ತಾ ನಮ್ಮೂರು ಆಗ ಎಲ್ಲ ಯುವಕರಿಗೂ ಕೂಡ ಉತ್ತೇಜನ ನೀಡಲಿ ಅಂತ ನಾನು ಆಶಿಸ್ತೇನೆ. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಯುವಕ ಸಂಘದ ಗೌರವಾಧ್ಯಕ್ಷ ರವಿ, ಅಧ್ಯಕ್ಷ ಅಭಿಷೇಕ್, ಕಾರ್ಯದರ್ಶಿ ಸುಪ್ರೀತ್, ಮಹೇಶ್, ತಿಮ್ಮೇಶ್, ಪ್ರವೀಣ್, ಸತೀಶ್, ಚಂದ್ರಶೇಖರ್, ಶಶಿಕುಮಾರ್, ಧರ್ಮಯ್ಯ, ಹೊನ್ನಯ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.